ಕೆಪಿಸಿಸಿ ಪದಾಧಿಕಾರಿಗಳ ಸಭೆಯನ್ನ ಕರೆದಿದ್ದಾರೆ ಡಿಕೆ ಶಿವಕುಮಾರ್. ನೋಡಿ, ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆಗೆ ಸುದ್ದಿ ಬೆನ್ನಲ್ಲೇ ನಾಳೆ ಬೆಳಗ್ಗೆ 11ಕ್ಕೆ ಸಭೆ ಕರೆದಿದ್ದಾರೆ ಡಿಕೆ ಶಿವಕುಮಾರ್. ಕೆಪಿಸಿಸಿ ಅಧ್ಯಕ್ಷರು ಸ್ಥಾನವನ್ನ ಬದಲಾಯಿಸಬೇಕು ಅನ್ನುವಂಥ ಸುದ್ದಿ ಹರಿದಾಡ್ತಾ ಇತ್ತು. ಸಭೆ ಬಳಿಕ ಸುದ್ದಿಗೋಷ್ಠಿಯನ್ನು ನಡೆಸ್ತಾರಂತೆ ಡಿಕೆ ಶಿವಕುಮಾರ್. ಸೊ ಈ ಒಂದು ಸಭೆ ತೀವ್ರ ಕುತೂಹಲ ಕೆರಳಿಸಿದೆ. ಈಗ ಡಿಕೆ ಶಿವಕುಮಾರ್ ಅವರ ಈ ನಡೆ ತೀವ್ರ ಕುತೂಹಲ ಕೆರಳಿಸಿದೆ. ಯಾವಾಗ ಕಾಂಗ್ರೆಸ್ನಲ್ಲಿ ಸಿದ್ದು ಬಣ ಡಿಕೆ ಬಣ ಅಂತ ಶುರು ಹಚ್ಕೊಂಡು ಹೆಚ್ಚುವರಿ DCM ಅನ್ನು ಕೇಳಿದ್ರು, ಅದನ್ನು ಬಿಟ್ಟು ಅದಕ್ಕೆ ಬ್ರೇಕ್ ಹಾಕಿ ಕೆಪಿಸಿಸಿ ಅಧ್ಯಕ್ಷರ ಸ್ಥಾನದ ಬದಲಾವಣೆಯ ಸುದ್ದಿ ಯಾವಾಗ ಮುನ್ನೆಲೆಗೆ ಬಂತೋ ಆಗ ಸ್ವಲ್ಪ ಅಲರ್ಟ್ ಆದಂಥ ಡಿಕೆ ಶಿವಕುಮಾರ್ ಇವತ್ತು ಖರ್ಗೆನ ಭೇಟಿ ಮಾಡಿ ಮಹತ್ವದ ಚರ್ಚೆಯನ್ನು 40 ನಿಮಿಷಗಳ ಅಧಿಕವಾಗಿ ಸುದೀರ್ಘ ಚರ್ಚೆಯನ್ನು ಮಾಡಿದ್ದಾರೆ. ಜೊತೆಗೆ ಸಾಲು ಸಾಲು ಆರೋಪಗಳನ್ನು ಮಾಡಿದ್ದಾರೆ. ಎಲ್ಲರೂ ಕೂಡ ಸಿದ್ದು ಆಪ್ತ ಸಚಿವರೇ ಈ ರೀತಿ ಮಾಡ್ತಿದ್ದಾರೆ ಅಂಥೇಳಿ ಖರ್ಗೆ ಮುಂದೆ ತಮ್ಮ ಅಳಲನ್ನು ತೋಡ್ಕೊಂಡಿದ್ದಾರೆ. ನಾನು ಕೂಡ ಪಕ್ಷಕ್ಕಾಗಿ ಕೆಲಸ ಮಾಡಿದ್ದೇನೆ, ಪಕ್ಷ ಕಟ್ಟೋದಕ್ಕೆ ಆಗಲಿ ಅಥವಾ ಈ ಬಾರಿ ಬಹುಮತ ಸಾಧಿಸೋದಕ್ಕಾಗಿ ನಾನು ಕೆಲಸ ಮಾಡಿದ್ದೇನೆ ಅಂತ ಹೇಳಿದ್ದಾರೆ. ಇದರ ಬೆನ್ನಲ್ಲೇ ಈಗ ಕರೆದಿರುವಂಥ ಸಭೆ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್. ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ವಿಜಯ್, ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ ಈ ಒಂದು ಸಭೆ. ಕೆಪಿಸಿಸಿ ಪದಾಧಿಕಾರಿಗಳ ಸಭೆಯಲ್ಲಿ ಏನೆಲ್ಲ ಚರ್ಚೆ ಮಾಡಬಹುದು? ದಿವಿತ್ತು, ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಸಂಬಂಧಪಟ್ಟಂತೆ ಪಕ್ಷದಲ್ಲಿ ನಡೀತಿರುವಂತಹ ಗಂಭೀರ ಚರ್ಚೆಯ ಬೆನ್ನಲ್ಲೇ ಕೂಡ ನಾಳೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಪಕ್ಷದ ಕಚೇರಿಯಲ್ಲಿ ಎಲ್ಲ ಪದಾಧಿಕಾರಿಗಳ ಸಭೆಯನ್ನು ಕರೆದಿರುವಂತದ್ದು. ಸುಮಾರು 190 ಪದಾಧಿಕಾರಿ ಇರ್ತಾರೆ. ಪದಾಧಿಕಾರಿಗಳ ಸಭೆಯಲ್ಲಿ ಅಂದ್ರೆ ಉದ್ದೇಶ ಏನಂತಂದ್ರೆ ಸಂಬಂಧಪಟ್ಟಂತೆ ಮುಂದೆ ಪಕ್ಷ ಸಂಘಟನೆನ ಅಥವಾ ಅಧ್ಯಕ್ಷರ ಬದಲಾವಣೆ ಸಂಬಂಧಪಟ್ಟಂತೆ ಸುದ್ದಿ ಬೆನ್ನಲ್ಲೇ ಕೂಡ ಅಲ್ಲಿ ಪದಾಧಿಕಾರಿಗಳ ಜೊತೆ ಏನಾದ್ರೂ ಕೂಡ ಸಂಬಂಧಪಟ್ಟಂತ ಒಂದು ಸುಳುವನ್ನು ಕೊಡ್ತಾರಾ ಅಥವಾ ಎಲ್ಲರೂ ಕೂಡ ವಿಶ್ವಾಸಕ್ಕೆ ಪಡೆಯುವಂತ ಪ್ರಯತ್ನನ. ಒಟ್ಟಾರೆ ಕಾಂಗ್ರೆಸ್ ಪಕ್ಷದಲ್ಲಿ ಈಗ ಏನು ಪದಾಧಿಕಾರಿಗಳ ಸಭೆ ಕರೆದಿರೋದೇನಿದೆ ಅದೊಂದು ರೀತಿಯಲ್ಲಿ ಒಂದು ಸಂದೇಶವನ್ನ ಕೊಡುವಂಥದ್ದು, ಜೊತೆಗೆ ಪದಾಧಿಕಾರಿ ಜೊತೆ ಏನ್ ಚರ್ಚೆ ಮಾಡ್ತಾರೆ ಅನ್ನೋದು ಕೂಡ ಒಂದು ರಾಜಕೀಯ ವಲಯದಲ್ಲಿ ಒಂದು ಕುತೂಹಲದ ಪ್ರಶ್ನೆ ಆಗಿರುವಂಥದ್ದು. ಆದ್ರೆ ಒಂದಂತೂ ಬಹಳ ಸ್ಪಷ್ಟ ದಿವಿತ್ತು, ಕೆಪಿಸಿಸಿ ಅಧ್ಯಕ್ಷ ಬದಲಾವಣೆ ಇನ್ನೂ ಕೂಡ ಅಂತಿಮ ತೀರ್ಮಾನ ಮಾಡಿಲ್ಲ. ಆದ್ರೆ ಇದು ಚರ್ಚೆ ಬೆನ್ನಲ್ಲೇ ಕೂಡ ಡಿಕೆ ಶಿವಕುಮಾರ್ ನಡೆ ಮತ್ತು ಅವರ ಒಂದು ಸಾಕಷ್ಟು ಕುತೂಹಲದ ಜೊತೆಗೆ ಸಾಕಷ್ಟು ಮಹತ್ವವನ್ನು ಪಡ್ಕೊಂಡಿರುವಂತದ್ದು. ದಿವಿತ್, ಥ್ಯಾಂಕ್ ಯು ವಿಜಯ್ ನಿಮ್ಮೆಲ್ಲ ಮಾಹಿತಿಗಾಗಿ. ಅಲರ್ಟ್ ಆದ್ರು ಈಗ ಕೆಪಿಸಿಸಿ ಪದಾಧಿಕಾರಿಗಳ ಸಭೆಯನ್ನ ಕರೆದಿದ್ದಾರೆ ಡಿಕೆ ಶಿವಕುಮಾರ್. ನೋಡಿ, ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆಗೆ ಸುದ್ದಿ ಬೆನ್ನಲ್ಲೇ ನಾಳೆ ಬೆಳಗ್ಗೆ 11ಕ್ಕೆ ಸಭೆ ಕರೆದಿದ್ದಾರೆ ಡಿಕೆ ಶಿವಕುಮಾರ್. ಕೆಪಿಸಿಸಿ ಅಧ್ಯಕ್ಷರು ಸ್ಥಾನವನ್ನ ಬದಲಾಯಿಸಬೇಕು ಅನ್ನುವಂಥ ಸುದ್ದಿ ಹರಿದಾಡ್ತಾ ಇತ್ತು. ಸಭೆ ಬಳಿಕ ಸುದ್ದಿಗೋಷ್ಠಿಯನ್ನು ನಡೆಸ್ತಾರಂತೆ ಡಿಕೆ ಶಿವಕುಮಾರ್. ಸೊ ಈ ಒಂದು ಸಭೆ ತೀವ್ರ ಕುತೂಹಲ ಕೆರಳಿಸಿದೆ. ಈಗ ಡಿಕೆ ಶಿವಕುಮಾರ್ ಅವರ ಈ ನಡೆ ತೀವ್ರ ಕುತೂಹಲ ಕೆರಳಿಸಿದೆ. ಯಾವಾಗ ಕಾಂಗ್ರೆಸ್ನಲ್ಲಿ ಸಿದ್ದು ಬಣ ಡಿಕೆ ಬಣ ಅಂತ ಶುರು ಹಚ್ಕೊಂಡು ಹೆಚ್ಚುವರಿ DCM ಅನ್ನು ಕೇಳಿದ್ರು, ಅದನ್ನು ಬಿಟ್ಟು ಅದಕ್ಕೆ ಬ್ರೇಕ್ ಹಾಕಿ ಕೆಪಿಸಿಸಿ ಅಧ್ಯಕ್ಷರ ಸ್ಥಾನದ ಬದಲಾವಣೆಯ ಸುದ್ದಿ ಯಾವಾಗ ಮುನ್ನೆಲೆಗೆ ಬಂತೋ ಆಗ ಸ್ವಲ್ಪ ಅಲರ್ಟ್ ಆದಂಥ ಡಿಕೆ ಶಿವಕುಮಾರ್ ಇವತ್ತು ಖರ್ಗೆನ ಭೇಟಿ ಮಾಡಿ ಮಹತ್ವದ ಚರ್ಚೆಯನ್ನು 40 ನಿಮಿಷಗಳ ಅಧಿಕವಾಗಿ ಸುದೀರ್ಘ ಚರ್ಚೆಯನ್ನು ಮಾಡಿದ್ದಾರೆ. ಜೊತೆಗೆ ಸಾಲು ಸಾಲು ಆರೋಪಗಳನ್ನು ಮಾಡಿದ್ದಾರೆ. ಎಲ್ಲರೂ ಕೂಡ ಸಿದ್ದು ಆಪ್ತ ಸಚಿವರೇ ಈ ರೀತಿ ಮಾಡ್ತಿದ್ದಾರೆ ಅಂಥೇಳಿ ಖರ್ಗೆ ಮುಂದೆ ತಮ್ಮ ಅಳಲನ್ನು ತೋಡ್ಕೊಂಡಿದ್ದಾರೆ. ನಾನು ಕೂಡ ಪಕ್ಷಕ್ಕಾಗಿ ಕೆಲಸ ಮಾಡಿದ್ದೇನೆ, ಪಕ್ಷ ಕಟ್ಟೋದಕ್ಕೆ ಆಗಲಿ ಅಥವಾ ಈ ಬಾರಿ ಬಹುಮತ ಸಾಧಿಸೋದಕ್ಕಾಗಿ ನಾನು ಕೆಲಸ ಮಾಡಿದ್ದೇನೆ ಅಂತ ಹೇಳಿದ್ದಾರೆ. ಇದರ ಬೆನ್ನಲ್ಲೇ ಈಗ ಕರೆದಿರುವಂಥ ಸಭೆ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್. ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ವಿಜಯ್, ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ ಈ ಒಂದು ಸಭೆ. ಕೆಪಿಸಿಸಿ ಪದಾಧಿಕಾರಿಗಳ ಸಭೆಯಲ್ಲಿ ಏನೆಲ್ಲ ಚರ್ಚೆ ಮಾಡಬಹುದು? ದಿವಿತ್ತು, ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಸಂಬಂಧಪಟ್ಟಂತೆ ಪಕ್ಷದಲ್ಲಿ ನಡೀತಿರುವಂತಹ ಗಂಭೀರ ಚರ್ಚೆಯ ಬೆನ್ನಲ್ಲೇ ಕೂಡ ನಾಳೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಪಕ್ಷದ ಕಚೇರಿಯಲ್ಲಿ ಎಲ್ಲ ಪದಾಧಿಕಾರಿಗಳ ಸಭೆಯನ್ನು ಕರೆದಿರುವಂತದ್ದು. ಸುಮಾರು 190 ಪದಾಧಿಕಾರಿ ಇರ್ತಾರೆ. ಪದಾಧಿಕಾರಿಗಳ ಸಭೆಯಲ್ಲಿ ಅಂದ್ರೆ ಉದ್ದೇಶ ಏನಂತಂದ್ರೆ ಸಂಬಂಧಪಟ್ಟಂತೆ ಮುಂದೆ ಪಕ್ಷ ಸಂಘಟನೆನ ಅಥವಾ ಅಧ್ಯಕ್ಷರ ಬದಲಾವಣೆ ಸಂಬಂಧಪಟ್ಟಂತೆ ಸುದ್ದಿ ಬೆನ್ನಲ್ಲೇ ಕೂಡ ಅಲ್ಲಿ ಪದಾಧಿಕಾರಿಗಳ ಜೊತೆ ಏನಾದ್ರೂ ಕೂಡ ಸಂಬಂಧಪಟ್ಟಂತ ಒಂದು ಸುಳುವನ್ನು ಕೊಡ್ತಾರಾ ಅಥವಾ ಎಲ್ಲರೂ ಕೂಡ ವಿಶ್ವಾಸಕ್ಕೆ ಪಡೆಯುವಂತ ಪ್ರಯತ್ನನ. ಒಟ್ಟಾರೆ ಕಾಂಗ್ರೆಸ್ ಪಕ್ಷದಲ್ಲಿ ಈಗ ಏನು
ಪದಾಧಿಕಾರಿಗಳ ಸಭೆ ಕರೆದಿರೋದೇನಿದೆ ಅದೊಂದು ರೀತಿಯಲ್ಲಿ ಒಂದು ಸಂದೇಶವನ್ನ ಕೊಡುವಂಥದ್ದು, ಜೊತೆಗೆ ಪದಾಧಿಕಾರಿ ಜೊತೆ ಏನ್ ಚರ್ಚೆ ಮಾಡ್ತಾರೆ ಅನ್ನೋದು ಕೂಡ ಒಂದು ರಾಜಕೀಯ ವಲಯದಲ್ಲಿ ಒಂದು ಕುತೂಹಲದ ಪ್ರಶ್ನೆ ಆಗಿರುವಂಥದ್ದು. ಆದ್ರೆ ಒಂದಂತೂ ಬಹಳ ಸ್ಪಷ್ಟ, ದಿವಿತ್, ಕೆಪಿಸಿಸಿ ಅಧ್ಯಕ್ಷ ಬದಲಾವಣೆ ಇನ್ನೂ ಕೂಡ ಅಂತಿಮ ತೀರ್ಮಾನ ಮಾಡಿಲ್ಲ. ಆದ್ರೆ ಇದು ಚರ್ಚೆಯ ಬೆನ್ನಲ್ಲೇ ಕೂಡ ಡಿ ಕೆ ಶಿವಕುಮಾರ್ ನಡೆ ಮತ್ತು ಅವರ ಒಂದು ಸಾಕಷ್ಟು ಕುತೂಹಲದ ಜೊತೆಗೆ ಸಾಕಷ್ಟು ಮಹತ್ವವನ್ನು ಪಡ್ಕೊಂಡಿರುವಂತದ್ದು ದಿವಿತ್. ಥ್ಯಾಂಕ್ ಯು ವಿಜಯ್.